ಕನ್ನಡದ ಮನಸ್ಸುಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಹಾಗೂ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಕಾಟ್ರಾಡಿ ಗ್ರಾಮದ ಆರಾಧ್ಯ ದೇವತೆ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕಾಟ್ರಾಡಿ ಗ್ರಾಮದ ಗ್ರಾಮ ಘಟಕ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ಗಿರೀಶಾನಂದ ಅವರಿಗೆ ಈ ಕಾರ್ಯಕ್ರಮ ಕುರಿತು ಅವರಿಗೂ ಕೂಡ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶಿವಗೌಡ ಪಾಟೀಲ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭಾಷಾ ಗುನ್ನಾಳೆ ಅವರಿಗೆ ಈ ಜೊತೆಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಈಗ ಮೊದಲನೇ ಹಂತ ಸಾಮೂಹಿಕವಾಗಿ ಪ್ರತಿಯೊಬ್ಬರಿಗೆ ಶಾಲ್ ಹಾಕುವುದರ ಮೂಲಕ ಜಿಲ್ಲಾಧ್ಯಕ್ಷರು ನಿಮ್ಮನ್ನ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬರಮಾಡಿಕೊಳ್ಳಬಹುದು. ತಾಯಿ ಭುವನೇಶ್ವರಿಯ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಕಾಟ್ರಾಡಿ ಗ್ರಾಮದ ತಾಯಿ ದುರ್ಗಾದೇವಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಬಂದಿರೋದು ನಿಮ್ಮ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನಾವು ಹುಡ್ತೀವಿ ಮತ್ತು ಸಾಯ್ತೀವಿ, ಅದರ ಮಧ್ಯೆ ನಾವು ಏನು ಮಾಡ್ತೀವಿ ಅನ್ನೋದು ಒಂದು ವಿಶೇಷ. ಹುಟ್ಟು ಖಚಿತ, ಸಾವು ಖಚಿತ, ಎರಡೂ 100%. ಅದೇ ರೀತಿ ಈ ಕಾಟ್ರಾಡಿ ಗ್ರಾಮ ಘಟಕದ ಮುಖ್ಯ ಕೇಂದ್ರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ಗಿರೀಶಾನಂದ ಅಣ್ಣವರು ಕೂಡ ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಗ್ರಾಮದ ಅಧಿದೇವತೆ ಆದಿಶಕ್ತಿ ದುರ್ಗಾ ಮಾತೆಯ ಪಾದನೊಂದಿಗೆ ಹೊರಮುಟ್ಟು ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವಂಥ ಆತ್ಮೀಯ ಸೋದರರು ಸ್ನೇಹಿತರಾಗಿರುವಂಥ ಕರವೇ ತಾಲೂಕು ಅಧ್ಯಕ್ಷರಾಗಿರುವ ಹುಸೇನ್ ಬಾಷಾ ಮಣ್ಣೂರವರೇ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಮಾರ್ಗದರ್ಶಕರು ಹಿರಿಯರು ಸೋದರ ಸಮರಾಗಿರುವಂಥ ಜಿಲ್ಲೋಪಾಧ್ಯಕ್ಷರಾದಂಥ ಶಿವಗೌಡ ಪಾಟೀಲ್ ಅಲಿಗೇರಿ ಅವರೇ, ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಟಿ.ಎ. ನಾರಾಯಣಗೌಡ ಇವತ್ತು ತಾವೆಲ್ಲ ನೋಡ್ತಾ ಇರ್ತೀವಿ, ಗ್ರಾಮದಿಂದ ಹಳ್ಳಿಯಿಂದ ದಿಲ್ಲಿ ಅಂತ ಹೇಳ್ತೀವಿ ಹೊರತು ದಿಲ್ಲಿಯಿಂದ ನಗರ ಪಟ್ಟಣ ಅಂತ ಯಾರು ಇರೋದಿಲ್ಲ. ಇವತ್ತು ಗ್ರಾಮಗಳು ಅಭಿವೃದ್ಧಿ ಆದರೆ ಇಡೀ ದೇಶ ಅಭಿವೃದ್ಧಿಯಾದಂತೆ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರು ಆಶಯ ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮಗಳು ದೇಶದ ಅಭಿವೃದ್ಧಿಯ ಪ್ರಗತಿ ಪಥದಲ್ಲಿ ತನ್ನದೇ ಆದಂಥ ಒಂದು ಗರಿಮೆಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಕುತ್ತಿಗೆ ಕೊಳಪಟ್ಟು ಹಿಡಿದು ನಾವು ಕೇಳುವಂಥ ತಾಕತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ, ಆದರೆ ಆ ಕೇಳುವಂಥ ಧೈರ್ಯ, ಕೇಳುವಂಥ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೊಂದು ಚೇತನ ಕೊಡುತ್ತೆ, ನಿಮಗೊಂದು ಶಕ್ತಿ ಕೊಡುತ್ತೆ, ಅದು ಒಂದು ದೊಡ್ಡ ಬಲವನ್ನು ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಗ್ರಾಮದ ಬೆನ್ನೆಲುಬಾಗಿ ಈ ಗ್ರಾಮದ ಕಾರ್ಯಕರ್ತರ ಜೊತೆಗೆ ಸದಾ ಹಗಲು ಮತ್ತು ರಾತ್ರಿ ದುಡಿಲಿಕ್ಕೆ ಸದಾ ಸಿದ್ಧರಿರುತ್ತೆ. ಆ ನಿಟ್ಟಿನಲ್ಲಿ ನನ್ನೆಲ್ಲ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾದಂಥ ಕರವೇ ಬಂಧುಗಳಿಗೆ ನಮಸ್ಕರಿಸಿ, ನನ್ನ ಈ ಗ್ರಾಮಕ್ಕೆ ಕರೆಸ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಮಾಡಿಕೊಂಡಂಥ ಎಲ್ಲ ನನ್ನ ಕರವೇ ಕಾರ್ಯಕರ್ತರಿಗೆ ಹಾಗೂ ಕರವೆಯ ಮುಖಂಡರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಬಾಯ್.